ಆರ್ಗನೈಸೇಷನ್ ಪ್ರಸ್ತುತಪಡಿಸಿರ್ತಕ್ಕಂಥ ವ್ಯವಸ್ಥಿತ ದಾಖಲೆಯ ಶ್ರೀಮಂತಿಕೆಯ ದಾಖಲೆಯ ಹಗಲು ರಾತ್ರಿಯ GBA ಪ್ರೀಮಿಯರ್ ಲೀಗ್ 2026 ನಿನ್ನೆಯ ದಿನ ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭನ ಕಂಡಿತು. ಇದೀಗಾಗಲೇ ಎರಡನೇ ದಿನದ ಪಂದ್ಯಾಟಗಳ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ನಾಳೆ ಅದ್ಯಾವ ರೀತಿಯ ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಫೈನಲ್ ಪಂದ್ಯಾಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಮಹದೇವಪುರ ಕ್ಷೇತ್ರ ಮತ್ತು KR ಪುರ ಕ್ಷೇತ್ರದ ಆಟಗಾರರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 12 ಪ್ರತಿಷ್ಠಿತ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ ಕೂಡ. ಅಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರೋದ್ರಿಂದ 1:50 ನಂತರ ಕಾಮೆಂಟ್ರಿ ಗ್ರೌಂಡಿಗೆ ಇರೋದಿಲ್ಲ, ಲೈವ್ ಅಲ್ಲಿ ಬರ್ತಾ ಇರುತ್ತೆ. ಸ್ಕೋರ್ ಕೂಡ ತಾವು ಯೂಟ್ಯೂಬ್ ಮುಖಾಂತರವಾಗಿ ನೋಡಬಹುದಾಗಿದೆ. ಹರೀಶ್ ಮತ್ತು ರತನ್ ಮೊದಲ ಸರದಿ ಆಟಗಾರರು. ಇಲ್ಲಿ ಆರಂಭಿಕ ವರ್ಗಾಗಿದ್ದ ಚೆಂಡನ್ನು ವಿನೋದ್ ಅವರು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಶೇಷನಾರವನ್ನ ಕಾಣಲಿಕ್ಕಿದೆ. ಚೆಂಡನ ತಿರುಗಿಸಬಲ್ಲಂತ ವಿನೋದ್ ಅವರು ಚೆಂಡನ ಪಡ್ಕೊಳ್ತಾ ಇದ್ದಾರೆ. ವಿನೋದ್ ಹೆಸರಾದ ಮೊದಲ ಚೆಂಡಿತ ಓಟಗಳು ಬರುತ್ತಾ ಇಲ್ಲ. ಕಳೆದ 3 ಬಾರಿ ಹಗಲು ರಾತ್ರಿಯ KPL ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಪ್ರಮುಖ ಆಯೋಜಕರು ಕೂಡ ಅವರು ವಿನೋದ್ ಅವರನ್ನು ಮೊದಲವರಿಗಾಗಿ ಇಲ್ಲಿ ಪರಿಚಯಿಸಿದ್ದಾರೆ ಕೂಡ. ಅದೇ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಆಟಗಾರರಿಗೆ ನಮ್ಮ ಆಯೋಜಕರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬಂದು ಆಯಾ ತಂಡದ ನಾಯಕರು ಊಟವನ್ನು ಪಡ್ಕೊಳ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಷೇತ್ರರಕ್ಷಣಾ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಊಟಗಳು ಬರ್ತಾ ಇಲ್ಲ. 3 ಜೇಸ್ತವನ್ನು ವಿನೋದ್ ಮುಕ್ತಾಯವನ್ನು ಮಾಡಿಕೊಟ್ಟು 1 ಊಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಾರಿಯ ದಾವಣಗೆರೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 18ನೇ ಬಾರಿಯ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟದಲ್ಲಿ ವಿಭೂಷಣ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕಂಡಿದ್ದು ಮೊದಲ ಬಾರಿ ಒಂದು ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಆ ತಂಡದಲ್ಲಿ ಆಡಿರ್ತಕ್ಕಂಥ ಎಲ್ಲ ಆಟಗಾರರು ಒಂದೆಡೆ KTR 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ಈತ 4 ಎಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಊಟವನ್ನು ದಾಖಲಿಸಿದ್ದಾರೆ. 2 ಚೆಂಡುಗಳು ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ವಿನೋದ್ ಹೆಸರ 5ನೇ ಚೆಂಡಿತ ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಊಟವನ್ನು ತಲುಪ್ತಾ ಇದೆ. KV72 ಮೊದಲ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡವು ಕೂಡ ಅದೆಷ್ಟು ಊಟವನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಈಗಾಗಲೇ ವಿನೋದ್ ದಾಖಲಿಸಿದ 5 ಚೆಂಡು ಒಂದೆಡೆ 2 ಊಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಕೊನೆಯ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸಬಲ್ಲ ಪ್ರಯತ್ನ ಹರೀಶ್ ಮಾಡ್ತಾರೆ. ಓಟಗಳು ಬರುತ್ತಲ್ಲ ಸುಂದರತೆ ಓವರ್. ವಿನೋದ್ ಮುಕ್ತಾಯವನ್ನು ಮಾಡಿಕೊಟ್ರು. ವಿನೋದ್ ದಾಖಲಿಸಿದ ಮೊದಲ 6 ಚೆಂಡುಗಳಲ್ಲಿ ಈಗ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕೊನೆಯ 30 ಸೆತ
ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ ಹಂತದ ಬಾಕಿ ಉಳಿತಾ ಇದೆ. ಅದ್ಯಾವ ಎಸ್ಗಾರನ್ನು ಪರಿಚಯಿಸ್ತಾರ ನೋಡಬೇಕಾಗಿದೆ. KTR 11 ವರ್ಸಸ್ KV 72 ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಹೊಸ ಬೌಲರ್ ಸಾಗರ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮೊತ್ತ 2 ಓಟಗಳು. ವ್ಯವಸ್ಥಿತ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡುತ್ತಾ ಇದೆ. ಒಂದು IPL ನಲ್ಲಿ ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಲಿ ಫ್ರಮ್ ಮುಂಬೈ ವಿಶೇಷವಾಗಿ ಈ ಒಂದು ಪಂದ್ಯಾಕೂಟದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ ಅಲ್ಲಿ ಊಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದು ಊಟಗಳ ಸೇರ್ಪಡೆ 2 ಮೊದಲ ಒಂದು ಎಸೆತ ಇಲ್ಲಿ ಸಾಗರ್ ಮುಕ್ತಾಯವನ್ನು ಮಾಡಿಕೊಟ್ರು. ಮೊತ್ತವೂ ಕೂಡ 3 ಊಟವನ್ನು ತಲುಪ್ತಾ ಇದೆ. ಐದು ಎಸೆತಗಳು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಸಾಗರ್ 2ನೇ ಬಾರಿ ಹೋದರೆ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನಗಳ ನಡುವೆ ಕ್ಷೇತ್ರ ವೀಕ್ಷಣೆ ಮತ್ತೆ ದಾಖಲಾತಿಯನ್ನು ಕಾಣುತ್ತದೆ. ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಇಲ್ಲಿ ಸಾಗರ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. 3 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಆದಷ್ಟು ಓಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ರಿವಾಶಾಟ್ ದಾಖಲಿಸಲ ಪ್ರಯತ್ನಗಳ ಕೈಗೊಳ್ಳುತ್ತಾ ಇದೆ. ನಟ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ಬೈರೂಪದಲ್ಲಿದ್ದ ಓಟಗಳ ಸೇರ್ಪಡೆಯೂ ಕೂಡ 4 ಓಟವನ್ನು ತಲುಪ್ತಾ ಇದೆ. ಕರ್ನಾಟಕ ರಾಜ್ಯದ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡದ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನ ಆಡಿರ್ತಕ್ಕಂಥ ಅನುಭವಿ ಆಟಗಾರರು ಒಂದೆಡೆ KTR 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ಒಂದೆಡೆ ಗೂಟದ ಭಾಗದಲ್ಲಿ ಫಹದ್ ಅವರು ಇರಬಹುದು, ಇನ್ನೊಂದೆಡೆ ಪ್ರಖ್ಯಾತ ಚಿಕ್ಕಮಗಳೂರು 5 ಓಟವನ್ನು ತಲುಪ್ತಾ ಇದೆ. 2ನೇ ವಾರ ಚಾಲ್ತಿಯಲ್ಲಿ ಕೂಡ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ. ಮೊತ್ತ 5 ಓಟವನ್ನು ತಲುಪ್ತಾ ಇದ್ದಾರೆ ಕೂಡ. ಶೈಲ ಹೊಳತನ ದಾಖಲಿಸಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಮೊತ್ತವೂ ಕೂಡ 2ನೇ ವಾರ ಚಾಲ್ತಿಯಲ್ಲಿ 6 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದೇ ಸತಿ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ರತನ್ ಸ್ಟ್ರೈಕ್ ಅಲ್ಲಿ ಸಾಗರ್ ಕೊನೆಯ ಬಾರಿ ಅಂತಿಮ ಚೆಂಡು ಹೊರ ತಿರುವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ನಿರ್ಣಾಯಕ ಪೀಠದಲ್ಲಿ ಒಂದೆಡೆ ಲಕ್ಷ್ಮೀಕಾಂತ್ ದಾಸರಹಳ್ಳಿ ಮತ್ತು ಸುನಿಲ್ ವಾರಣಾಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊತ್ತ 7 ಓಟಗಳು. ಅಲ್ಲಿ ಪಂದ್ಯಾಟವನ್ನ ಆಡ್ತಾ ಇರ್ತಕ್ಕಂಥ ಎಲ್ಲ ತಂಡದ ಕ್ಯಾಪ್ಟನ್ಗಳು ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಯಾ ತಂಡದ ಊಟವನ್ನು ಪಡ್ಕೊಳ್ಬೇಕೆನ್ನೋದಾಗಿ ತಿಳಿಸ್ತಾ ಇದ್ದೇವೆ. ತಂಡದ ಕ್ಯಾಪ್ಟನ್ ಬಂದು ಊಟವನ್ನು ಪಡ್ಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊತ್ತ 7 ಓಟವನ್ನು ತಲುಪ್ತಾ ಇದೆ. 2 ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಕೊನೆ 24 ಎಸೆತ ಮೊದಲ ಹಂತದ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅದ್ಯಾವ ಎಸ್ಆರ್ನಿಂದ KTR 11 ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಆರಂಭಿಕ ಅಂತ 2 ಮಂದಿ ಬೌಲರ್ಸ್ಗಳನ್ನು ವಿನೋದ್ ಮತ್ತು ಸಾಗರ್ ಅವರು ಬಹಳಷ್ಟು ತಮ್ಮದೇ ಓವರನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ಅದ್ಯಾವ ಎಸೆತಗಾರ ಚೆಂಡನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ.
ಅಲ್ಲಿ ಶ್ರೀಪತಿಲಿ ಪಂದ್ಯವನ್ನು ಮುಂದುವರಿಸಿ 24 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಚೆಂಡನ್ನು ತಿರುಗಿಸಬಲ್ಲಂತ ಸಾಮರ್ಥ್ಯಗಳ ಎಸೆಗಾರ ವಿನೋದಿತ ಮತ್ತೆ ಮೂರನವರಿಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ವಿನೋದ್ ದಾಖಲಿಸಿದ ಪ್ರಾರಂಭಿಕ ಓವರ್ನಲ್ಲಿ ಕೇವಲ 6 ಚೆಂಡುಗಳ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಈತ ಮತ್ತೆ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಮೊತ್ತ 7. ಫಹಾದ್ ಗುಟ್ಟದ ಭಾಗದಲ್ಲಿದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿಯಲ್ ಫೈಟರ್ಸ್ ಮಲ್ಪೆಯ ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಹರಿ ಕೂಡ ಒಂದೆಡೆ ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ. ರೇವಾಶಾಳ್ ದಾಖಲಿಸಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಹರಿ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ನಿನ್ನೆ ದಿನ 29 ಅಜಯ್ ಆಟವನ್ನು ಹರಿ ದಾಖಲಿಸಿದ್ದಾರೆ. ಈತ 8 ಓಟವನ್ನು ತಲುಪ್ತಾ ಇದೆ. ರತನ್ ಮತ್ತು ಹರೀಶ್ ಜೊತೆ ಆಟ ಮುಂದುವರಿಕೆ ಆದಿಯನ್ನು ಕಾಣ್ತಾ ಇದೆ. ವಿರಾಸನ ಹೊರತ ದಾಖಲಿಸಲ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ಸೇರ್ತಾ ಇತ್ತು. ಡೀಪ್ ಹಿಡುಗಿಟ ಬಾದ ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಕೆಟ್ಸ್ ಇವಾಗ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಯಶಸ್ವಿಯಾಗಿ ಎಸ್ಆರ್ ವಿನೋದ್ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕೂಡ. ಹೊಸ ಆಟಗಾರ ಪ್ರಸಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 8ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. KV72 ತಂಡದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. KTR 11 ವಿರುದ್ಧವಾಗಿ ಮೊದಲ ಇವಾಗ ರತನ್ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಪ್ರಸಿಗಸಂತ 4ನೆಯ ಚೆಂಡು ಸುಂದರತೆಯ ಚೆಂಡು ವಿನೋದ್ ದಾಖಲಿಸಿದ ಓಟಗಳು ಬರುತ್ತಾ ಇಲ್ಲ. 8ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 3ರವರ 4 ಮುಕ್ತಾಯವನ್ನು ಮಾಡಿಕೊಟ್ರು. 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬೀಸಬಲ್ಲ ಪ್ರಯತ್ನ ಕವರ್ಸಬಾದ್ರೆ ಓಟಗಳು ಬರುತ್ತಾ ಇದೆ. ಪ್ರಖ್ಯಾತ್ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತವು ಕೂಡ 9 ಓಟವನ್ನು ತಲುಪ್ತಾ ಇದೆ. ಅಂತಿಮ ಎಸೆತ 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಹರೀಶ್ ಸ್ಟ್ರೈಕಲ್ಲಿ ವಿನೋದ್ ಕೊನೆಯ ಬಾರಿ ತಡ ಮೊತ್ತ 9 ಓಟಗಳು. ವಿನೋದ್ ಹೆಸರಾದ ಕೊನೆಯ ಚೆಂಡಿತ ಮತ್ತೆ ಓಟಗಳು ಬರುತ್ತಲ್ಲ. ಸುಂದರತೆ 3ನೇ ಓವರ್ ವಿನೋದ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 3 ಓವರ್ಗಳಲ್ಲಿ KV72 ತಂಡ 9ಕ್ಕೆ ಮೊದಲ 10 ರನ್ ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆಯ 18 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ 2 ಮಂದಿ ಬೌಲರ್ಗಳು ಒಂದರ ವಿನೋದ್ ವೈಯಕ್ತಿಕ 2 ಓವರನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದೆಡೆ ಸಾಗರ್ ವೈಯಕ್ತಿಕ ಮೊದಲ 1 ಓವರನ್ನು ಮುಕ್ತಾಯವನ್ನು ಮಾಡಿಕೊಟ್ಟಿದ್ದಾರೆ ಕೂಡ. 2 ಮಂದಿ ಬೌಲರ್ಸ್ಗಳು ಒಟ್ಟಾರೆ ಬಹಳಷ್ಟು ಉತ್ತಮ ಎಸ್ಆರ್ಗೆ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈತ ಅದ್ಯಾವ ಎಸ್ಆರ್ನಲ್ಲಿ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಬ್ಯಾಕ್ ಟು ಬೌಲರ್ಸ್ ಆಟ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಅಲ್ಲಿ ಲಾಂಗನ್ ಸಿಂಹ ರೇಖೆಯಲ್ಲಿ ಇರ್ತಕ್ಕಂಥ ಜಾಯ್ಸನ್ ಬಾಲರಾಜ್ ಪಾಟೀಲ್ ಅವರೊಂದು
ಬ್ಯಾನರ್ಗೆ ಯಾವುದೇ ಆಟಗಾರ ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಅವರ ಮುಖಾಂತರ 1,000 ನಗದಿನ ಘೋಷಣೆ ಕೂಡ ಮಾಡಿದ್ದಾರೆ. ಆದರೆ ಆಘಾತವನ್ನ ಕಾಣ್ತಾ ಇದೆ. ವಿಕೆಟ್ ಸಹಿತ ಮತ್ತೆ ಕಳ್ಕೊಂಡ್ರು. ಹೊಸ ಆಟಗಾರನ ಸೇರ್ಪಡೆ ರಾಮ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಡುವ ಅಂತಿಮ ತನಕ ಕಂಡ್ರು. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. KR ಪುರ ವರ್ಣ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಅಮರನಾಥ್ ಅವರ ಮಾಲೀಕತ್ವದ ತಂಡ KV72 ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ ಕ್ಯಾಚ್ ಅನ್ನದ ಈತ ಪ್ರಖ್ಯಾತ್ ಪಡ್ಕೊಂಡ್ರು. ಹೊತ್ತರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. 3 ಪ್ರಮುಖ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 10 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. 4ನೇ ಓವರ್ನ ಅಂತಿಮ ಹಂತದ ಬಾಕಿ ಉಳಿತಾ ಇದೆ. ಮೊತ್ತ 10 ಓಟಗಳು. ಹೊಸ ಆಟಗಾರನ ಸೇರ್ಪಡೆ ವಿಜಯ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆ ಒಂದೆಸ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮೊತ್ತ 10 ಓಟಗಳು. ಕೊನೆಯ ಬಾರಿ ಸಾಗರ್ ಹೆಸರಾಗದ ಕೊನೆಯ ಚೆಂಡು ಮಿಡುಗಡೆ ಓಟವನ್ನು ದಾಖಲಿಸಲು ಪ್ರಯತ್ನಗಳ ವಿಜಯ್ ಮಾಡ್ತಾರೆ. ಓಟಗಳು ಬರ್ತಾ ಇದೆ. 4 ಓವರ್ ಇತ್ತ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ KV72 11 ಓಟವನ್ನು ತಲುಪ್ತಾ ಇದೆ. ಕೊನೆಯ 12 ಎಸೆತಗಳು ಬಾಕಿ ಉಳಿತಾ ಇದೆ. ನಾಲ್ಕು ಓವರ್ ಮುಕ್ತಾಯದ ಬಳಿಕ KV72 11 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ 12 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇನ್ನಿರ್ತಕ್ಕಂಥ 12 ಚೆಂಡುಗಳಲ್ಲಿ ಈತ 5ನೇ ಓವರ್ಗಾಗಿ KTR 11 ರೇವಂತ್ ಅವರನ್ನು ಪರಿಚಯಿಸ್ತಾ ಇದೆ. 12 ಎಸೆತಗಳು ಬಾಕಿ ಉಳಿತಾ ಇದೆ. ಪಂದ್ಯವನ್ನು ಆರಂಭಿಸಿ ಐದನರ ಮೊದಲ ಚೆಂಡಿಗಾಗಿ ರೇವಂತ್ ಹೆಸರಾಗದ ಮೊದಲ ಚೆಂಡು ಇತ್ತ ಡೀಪ್ ಬಂದು ಓಟಗಳು ಬರುತ್ತಾ ಇದೆ. ಒಂದು ಓಟದ ಸೇರ್ಪಡೆ. ತಳ ಮೊತ್ತವು ಕೂಡ ಇಲ್ಲಿ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ.
ತಳ ಮೊತ್ತ 12 ಓಟಗಳು. ನಟನಾರ ಹೊಳತರ ದಾಖಸಲ ಪ್ರಯತ್ನ ಲಾಂಗರ್ನಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಇವಾಗ ಪಡ್ಕೊಂಡ್ರು. ಹೊತ್ತರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಇಲ್ಲಿ ಮತ್ತೆ ವಿಕೆಟ್ಸ್ ಆಘಾತವನ್ನ ಕಾಣ್ತಾ ಇದೆ. 4 ವಿಕೆಟ್ಸ್ ಅನ್ನ KV72 ಕಳ್ಕೊಳ್ಳುತ್ತಾ ಇದೆ. ಪ್ರಗತಿಯ 5ನೇ ಓವರ್ನಲ್ಲಿ 12 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಚಿರುಯಿತ ಅಂಕಣಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗೋಟದ ಹಿಂಭಾಗದಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆಯ ಅಪ್ರತಿಮ ಆಟಗಾರ ಹರಿ ಗೂಟ ರಕ್ಷಣೆ ಮಾಡ್ತಾ ಇದ್ದಾರೆ. ನಟನಾರ ಹೊಡೆತನ ದಾಖಲಿಸಿದ್ರು. ಲಾಂಗರಲ್ಲಿ ಮತ್ತೆ ಓಟಗಳು ಬರುತ್ತಾ ಇದೆ. 1 ಓಟಗಳ ಸೇರ್ಪಡೆ. ತಳ ಮೊತ್ತವು ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 13 ಓಟವನ್ನು ತಲುಪ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ನಡುವೆ ಹೊತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈತ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ 13ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಕೊನೆಯ 8 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. GBA ಸೋಷಿಯಲ್ ಆರ್ಗನೈಸೇಷನ್ ಈ ಒಂದು ವ್ಯವಸ್ಥಿತ ದಾಖಲೆಯ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥವ್ರು 12 ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈತ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಹಲೋ ಜಾಯ್ಸನ್ ಚಾಲೆಂಜರ್ಸ್ ನ ಮಾಲೀಕರು ಆನಂದಪುರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಶ್ರೀಯುತ ಜಾಯ್ಸನ್ ಬಾಲರಾಜ್ ಪಟೇಲ್ ರವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಲ್ಲಿ ಯಾವುದೇ ತಂಡದ ಯಾವುದೇ ಒಬ್ಬ ದಾಂಡಿಗ ಲಾಂಗನಲ್ಲಿರ್ತಕ್ಕಂಥ ಜಾಯ್ಸನ್ ಬಾಲರಾಜ್ ಪಟೇಲ್ ರವರ ಬ್ಯಾನರ್ಗೆ ಚೆಂಡು ತಾಗಿದ್ದ ಆದಲ್ಲಿ ಸಿಕ್ಸರ್ ಅನ್ನ ದಾಖಲಿಸಿದ್ರೆ ಅವರ ಒಂದು ಬ್ಯಾನರ್ಗೆ ಚೆಂಡನ್ನ ತಾಗಿಸಿದ್ರೆ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಪ್ರಸ್ತುತ ಈಗ ಜಾಯ್ಸನ್ ಬಾಲರಾಜ್ ಪಟೇಲ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಐದು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಳ ಮೊತ್ತ 14 ಓಟಗಳು. ಅಂತಿಮ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಕರೆಯವರ ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದಿತ್ತ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. 6 ವಿಕೆಟ್ಸ್ ಇದ್ದ KV72 ಕಳ್ಕೊಳ್ತಾ ಇದೆ. 14 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕಿಂತ ಗಣೇಶ್ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ 3 ಬಾರಿ ಹಗಲು ರಾತ್ರಿ ಒಂದು KPL ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಆಯೋಜಕರು ಬರುವರು ಕೂಡ ಗಣೇಶ್ ಅವರಿಗಾಗ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. ಜಾಯ್ಸನ್ ಚಾಲೆಂಜರ್ಸ್ ಮತ್ತು ದೇವಸಂದ್ರ ಡ್ಯಾಶರ್ಸ್ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದೀರಿ. ಆ ಎರಡೂ ತಂಡದ ನಾಯಕರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಟಾಸ್ಗೆ ಬರಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ದೇವಸಂದ್ರ ಡ್ಯಾಶರ್ಸ್ ಮತ್ತು ಜಾಯ್ಸನ್ ಚಾಲೆಂಜರ್ಸ್ ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ.
3 ಎಸೆತಗಳು ಬಾಕಿ ಉಳಿತಾ ಇದೆ. 14ರಲ್ಲಿ ಸ್ಥಗಿತವನ್ನ ಕಾಣ್ತಾ ಇದೆ. ಅಲ್ಲಿ ನಮ್ಮ ಲಾಂಗನ್ ನಲ್ಲಿ ಜಾಯ್ಸನ್ ಬಾಲರಾಜ್ ಪಟೇಲ್ ಅವರ ಬ್ಯಾನರ್ ಇದೆ. ಯಾವುದೇ ಆಟಗಾರ ಬ್ಯಾನರ್ಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಜಾಯ್ಸನ್ ಬಾಲರಾಜ್ ಪಟೇಲ್ ಅವರ ಮುಖಾಂತರವಾಗಿ 1,000 ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಎರಡು ಸತ ಬಾಕಿ ಉಳಿತಾ ಇದೆ. ಮೊದಲ ಹಂತ ಮುಕ್ತಾಯಕ್ಕಾಗಿ ಚಿರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರೀತಮ್ ಐದನೆಯ ಬಾರಿ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ದೇವಸಂದ್ರ ಡ್ಯಾಶಸ್ ಮತ್ತು ಜಾಯ್ಸನ್ ಚಾಲೆಂಜರ್ಸ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಆ ಪಂದ್ಯದ ಒಂದು ಟಾಸ್ ಅನ್ನು ಒಂದೆಡೆ ಜಾಯ್ಸನ್ ಚಾಲೆಂಜರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಜಾಯ್ಸನ್ ಬಾಲರಾಜ್ ಪಟೇಲ್ ಅವರು ಟಾಸ್ ಅನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದ್ಯಾವ ಒಂದು ತಂಡ ಟಾಸ್ ಜಯವನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 19 ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಈಗಾಗಲೇ ಪ್ರಸ್ತುತ ಬಂದ ಟಾಸ್ ಪ್ರಕ್ಕೆ ಮುಕ್ತಾಯವನ್ನು ಕಾಣ್ತಾ ಇದೆ. ಜಾಯ್ಸನ್ ಬಾಲರಾಜ್ ಪಾಟೀಲ್ ಅವರಿಗೆ ಒಂದು ಪಂದ್ಯದ ಟಾಸ್ ಪ್ರಕ್ಕೆ ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ. ಹತ್ತೊಂಬತ್ತರೊಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಈಗಾಗಲೇ ಮೊದಲ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಈಗಾಗಲೇ ಮುಕ್ತಾಯ ಟಾಸ್ ಪ್ರಕ್ರಿಯೆಯಲ್ಲಿ ಜಾಯ್ಸನ್ ಚಾಲೆಂಜರ್ಸ್ ಟಾಸ್ ಜಯವನ್ನು ಕಾಣ್ತಾ ಇದೆ. ಅದೇ ಯಾವ ರೀತಿ ಒಂದು ನಿರ್ಣಯವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 19, 36 ಚೆಂಡುಗಳಲ್ಲಿ ಈ ಪಂದ್ಯವನ್ನು ಜಯಿಸಬೇಕಾದ್ರೆ 19ರಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಎರಡನೆಯ ಸೆಷನ್ ಆರಂಭನ ಕಾಣಲಿಕ್ಕಿದೆ. ಟಾರ್ಗೆಟ್ ಸಂಖ್ಯೆ 19. ಈ ಮೊತ್ತವನ್ನು ಚೇಸ್ ಕಾಣ್ತಾ ಇರತಕ್ಕಂಥ KTR 11 ಮೊದಲ ಸರದಿ ಆಟಗಾರರು ಅಂಕಣಕ್ಕೆ ಸಾಗಬೇಕಿರೋದಕ್ಕೆ ಕೇಳ್ಕೊಳ್ತಾ ಇದ್ದಾವೆ. ಹರಿ ಮತ್ತು ರೆಹಮಾನ್ ಮೊದಲ ಸರದಿ ಆಟಗಾರರು. ಟಾರ್ಗೆಟ್ ಸಂಖ್ಯೆ 19. ಹರೀಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ರೆಹಮಾನ್ ಸ್ಟ್ರೈಕ್ ಅಲ್ಲಿ ಅದೇ ಯಾವ ಎಸ್ಆರ್ ಮೊದಲವರಿಗಾಗಿ ಇಲ್ಲಿ ಪರಿಚಯಿಸಿದ್ದಾರೆ ನೋಡಬೇಕಾಗಿದೆ. 36 ಚೆಂಡುಗಳಲ್ಲಿ KTR 11 ಜಯವನ್ನು ಕಾಣಬೇಕಾದ್ರೆ 19 ಓಟುಗಳು ಬರಬೇಕಾಗಿದೆ. ನೆನ್ನೆ ದಿನ 29 ರಾಜ್ಯದ ಆಟವನ್ನು ಹರಿ ದಾಖಲಿಸಿದ್ರು. ಈಗಾಗಲೇ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕೂಡ. ರಿಯಲ್ ಫೈಟರ್ಸ್ ಮಲ್ಪಯ
ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆಯ ಪರವಾಗಿ ಹೊಂದಿಕೊಂಡು ಆಡ್ತಾ ಇರ್ತಕ್ಕಂಥ ಆಟಗಾರ ರಾಜ್ ಮೊದಲ ಅವ್ರಿಗಾಗಿ 19ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ. ಪಂದ್ಯವನ್ನು ಆರಂಭಿಸಬೇಕು. ಎರಡನೇ ಸೆಷನ್ ಮೊದಲ ಅವ್ರಿಗಾಗಿ ರಾಜ್ ಹೆಸರುಗಂತ ಮೊದಲ ಚೆಂಡು ಹರಿಯುವಾಗ ಬಿರುಸಿನ ಹೊಡೆತ ದಾಖಲಿಸಲು ಪ್ರಯತ್ನವನ್ನು ಕಂಡ್ರು. ಇಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಲಿತ್ತ. ರಾಜ್ ಮೊದಲ ಚೆಂಡಿನಲ್ಲಿ ಮೊದಲೊಂದು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಬಿರುಸಿನ ಸಿಕ್ಸರ್ ಬೌಂಡ್ರಿ ದಾಖಲಿಸಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ. ಇನ್ನಿಂಗ್ಸ್ ಇವಾಗ ಮುಕ್ತಾಯವನ್ನು ಕಾಣ್ತಾ ಇದೆ. ಹರಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಕನಿಷ್ಠ ಮೊತ್ತವನ್ನ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಈತ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಹೊಸ ಆಟಗಾರ ರೇವಂತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಮುಂದಿನ ಪಂದ್ಯ ಟಾಸ್ ಕಂಡಿರ್ತಕ್ಕಂಥ ಜಾಯ್ಸನ್ ಚಾಲೆಂಜರ್ಸ್ ಬಾಲ್ ಪಾಸ್ ನಿರ್ಧಾರವನ್ನು ಮಾಡ್ತಾ ಇದೆ. ಇದಾದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರುವಂತಹ ಸೂಚನೆ ರವಾನಿಸ್ತಾ ಇದ್ದಾವೆ. ತೀರಾ ಕೆಳಚಾದ ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ಊಟಗಳು ಬರ್ತಾ ಇಲ್ಲ. ರೇವಂತ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಒಂದೆಡೆ ರೆಹಮಾನ್ ನಾನ್ ಸ್ಟ್ರೈಕ್ ಅಲ್ಲಿ. ಎಸ್ ರಾಜ್ ಈಗಾಗಲೇ 2 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. 4 ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ರಾಜ್ ಮತ್ತೆ 3ನೆಯ ಬಾರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ರಾಜ್ ಒಂದೆಡೆ ಎದುರಾಳಿ ಆಟಗಾರನ ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ರಾಜ್ ದಾಖಲಿಸಿದ ಮೊದಲ ಚೆಂಡಲ್ಲಿ ಹರಿ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಂಡ್ರು. ಮತ್ತೆ 4ನೆಯ ಬಾರಿ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಒಂದು ಊಟ ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಊಟಗಳ ಸೇರ್ಪಡೆ. ರೇವಂತ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಚೆಂಡುಗಳಲ್ಲಿತ್ತ ಒಂದು ಊಟವನ್ನು ತಲುಪ್ತಾ ಇದ್ದಾರೆ. ಕೊನೆಯ 32 ಚೆಂಡುಗಳಲ್ಲಿ 18 ಊಟಗಳು ಬರಬೇಕಾಗಿದೆ. ಬೆರಾಸಿನ ಆಟವನ್ನು ಆಡಬಲ್ಲ ಸಾಮರ್ಥ್ಯವುಳ್ಳ ಮತ್ತೊಬ್ಬ ಯಶಸ್ವಿ ಆಟಗಾರ ರೆಹಮಾನ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಳೆದ ಋತುವಿನ ಮುಕ್ತಾಯವನ್ನು ಕಂಡಿರ್ತಕ್ಕಂಥ KPL ಪಂದ್ಯಾಕೂಟದಲ್ಲಿ ಬಹಳಷ್ಟು ಆಟವನ್ನು ಆಡಿದ್ರು. ಈ ಹಂತದಲ್ಲಿ ಅದ್ಯಾವ ರೀತಿ ಅಜಯದ ಆಟವನ್ನು ಮುಂದುವರಿಸಾರ ನೋಡಬೇಕಾಗಿದೆ. ಲೆಫ್ಟಿ ಆಟಗಾರ ರೆಹಮಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಸುಂದರತೆಯ ಹೊಡೆತ ನಡುವೆ ಸ್ಟ್ರೈಕ್ ಆಗ್ತಾ ಇದೆ. ರೆಹಮಾನ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತಡ ಮೊತ್ತವು ಕೂಡ 2 ಊಟವನ್ನು ತಲುಪ್ತಾ ಇದ್ದಾರೆ. 31 ಎಸೆತಗಳಲ್ಲಿ 17 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 19ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ. ಶಾಟ್ ಹೊಳತ ದಾಖಲಿಸಲ ಪ್ರಯತ್ನ. ಸುಂದರತೆ ಹೊಳತ ಇದ್ದ ಕ್ಷೇತ್ರ ರಕ್ಷಣೆ ಅಂತಿಮ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕೇವಲ 3 ಊಟಗಳಿಗೆ ಮಾತ್ರ ಅವಕಾಶವನ್ನ ರಾಜ್ ಮಾಡಿಕೊಟ್ರು. ಮುಕ್ತಾಯದ ಪ್ರಾರಂಭಿಕ ಓವರ್ಗಳ ಬಳಿಕ KTR 11 3ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಹರಿ ರೂಪದಲ್ಲಿ ಕಳ್ಕೊಂಡಿದ್ದಾರೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ 30 ಚೆಂಡುಗಳಲ್ಲಿ 16 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಚಿರು ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ರೇವಂತ ಸ್ಟ್ರೈಕ್ ಅಲ್ಲಿ. ಚಿರು ಒಂದೆಡೆ SR ಕಬಾದಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ.
5 ಓಟವನ್ನು ತಲುಪ್ತಾ ಇದೆ. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ 29 ಎಸೆತಗಳಲ್ಲಿ. ಎರಡನೆಯ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದೆಡೆ ಕಳೆದ ಋತುವಿನಲ್ಲಿ ದಾವಣಗೆರೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಾಕೂಟದಲ್ಲಿ ವಿಭೂಷಣ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕಂಡಿದ್ರು. ಆ ತಂಡದಲ್ಲಿ ಆಡಿರ್ತಕ್ಕಂಥ ಬಹಳಷ್ಟು ಆಟಗಾರರು ಒಂದೆಡೆ KTR 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಅತಿಕ್ರಮ ರೂಪದಲ್ಲಿ 6 ಓಟವನ್ನು ತಲುಪ್ತಾ ಇದೆ. 13 ಓಟಗಳು ಬರಬೇಕಾಗಿದೆ 28 ಚೆಂಡುಗಳಲ್ಲಿ. 19ರ ಟಾರ್ಗೆಟ್ ಸಂಖ್ಯೆ ಇಲ್ಲಿ ಚೇಸ್ ಮಾಡ್ತಾ ಇದೆ. ಮೂರನೆಯ ಚೆಂಡು ನಡುವೆ ಗೂಟದ ಹಿಂಭಾಗದಲ್ಲಿ ಓಟಗಳು ಬರುತ್ತಾ ಇದೆ. ತನ್ನ ಮೂಲಕ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಹೆಚ್ಚುವರಿ ಓಟಗಳ ಸೇರ್ಪಡೆಯೂ ಕೂಡ. ಮೂರು ಓಟಗಳ ಸೇರ್ಪಡೆ ತಂಡ ಮೊತ್ತ 9 ಓಟವನ್ನು ತಲುಪ್ತಾ ಇದೆ. 10 ಓಟಗಳು 27 ಚೆಂಡುಗಳಲ್ಲಿ ಬರಬೇಕಾಗಿದೆ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರವನ್ನು KTR 11 ಆಟಗಾರರು ಮಾಡ್ತಾ ಇದ್ದಾರೆ. ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯಾಗಿ ಶುಭಾರಂಭವನ್ನು ಕಂಡಿತ್ತು. ಇದೀಗ 2ನೇ ದಿನದ ಪಂದ್ಯಾಟಗಳು ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ವಿರಾಸನ ಹೊಡೆತದ ಅಕಸ್ಮಾಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧದ ಕ್ಯಾಚ್ ಅನ್ನು ಪಡ್ಕೊಳ್ತಾರಿದ್ದ ರೆಹಮಾನ್ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 9 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. 10 ಓಟಗಳು ಇನ್ನಿರ್ತಕ್ಕಂಥ 25 ಚೆಂಡುಗಳಲ್ಲಿ ಬರಬೇಕಾಗಿದೆ. ಹೊಸ ಆಟಗಾರರ ಸೇರ್ಪಡೆ ಗಂಗು ಅಂಕಣಕ್ಕೆ ಬರ್ತಾ ಇದ್ದಾರೆ. CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ದಾಖಲೆಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ. ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಆಸಿಫ್ ಮತ್ತು ಅಸ್ಗರ್ ಅವರಿಗೆ ಮೊದಲಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಅನ್ನೋ ಶುಭಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ಎರಡು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. KTR 11 10ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಕೊನೆ 24 ಎಸೆತಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಜಯಕ್ಕಾಗಿ ಕೇವಲ 9 ಓಟಗಳು ಬರಬೇಕಾಗಿದೆ. ವೀರಸೇನ ಹೊಳತರ ದಾಖಲಿಸಲ ಪ್ರಯತ್ನ ಸುಂದರತೆ ಹೊಳತ ತನ್ಮಲಕ್ಕಿದ್ದ ಬಹಳಷ್ಟು ಮತ್ತೆ ಕ್ಷೇತ್ರಕ್ಷಣ ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ಇವಾಗ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ಇಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ 5 ಓಟಗಳು 22 ಚೆಂಡುಗಳಲ್ಲಿ ಬರಬೇಕಾಗಿದೆ. ಐದು ಓಟಗಳು ಬರಬೇಕಾಗಿದೆ 22 ಚೆಂಡುಗಳಲ್ಲಿ. ಪ್ರಸ್ತುತ ಪಂದ್ಯವನ್ನು KTR 11 ಜಯಿಸಬಲ್ಲೊಂದು ಲೆಕ್ಕಾಚಾರಗಳ ನಡುವೆ ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ. ಮತ್ತೆ ಮೂರನೆಯ ಬಾರಿ ರಾಜೇಶ್ ಸಾರ್ಕ ಭಾಗದಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಓಟಗಳು ಬರ್ತಾ ಇದೆ. ಓಟಗಳ ಸೇರ್ಪಡೆ 4 ಓಟಗಳು ಬರಬೇಕಾಗಿದೆ. 19ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಈಗಾಗಲೇ ಚಾಲ್ತಿಯ 3ನೇ ಓವರ್ನಲ್ಲಿ 15 ಓಟವನ್ನು ತಲುಪ್ತಾ ಇದ್ದಾರೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುವಂತೆ ಎರಡೂ ತಂಡದ ಆಟಗಾರ ಸಿದ್ಧತೆಯಲ್ಲಿ ಇರಬೇಕು. 4 ಓಟದ ಅವಶ್ಯಕತೆ. ಬಹಳ ಶತಮಾನದ ಚುರುಕಿನ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರು. 1 ಓಟಗಳ ಸೇರ್ಪಡೆ 16 ಓಟಗಳು ಬರಬೇಕಾಗಿದೆ. 16 ಓಟವನ್ನು ತಲುಪ್ತಾ ಇದ್ದಾರೆ. 3 ಓಟಗಳು 20 ಎಸೆಗಳಲ್ಲಿ ಬರಬೇಕಾಗಿದೆ. 20ಕ್ಕೆ 3 ಓಟಗಳ ಅವಶ್ಯಕತೆ. ಬೀಸಬಲ್ಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಡೀಪ್ ಮಿಡ್ಗಳು ಬಾಲಿ ಓಟಗಳು ಮತ್ತೆ ಬರುತ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರಗಳು ಮಾಡ್ತಾ ಇದ್ದಾರೆ. 17 ಓಟವನ್ನು ತಲುಪ್ತಾ ಇದೆ. 2 ಓಟಗಳು 19 ಎಸೆಗಳಲ್ಲಿ ಬರಬೇಕಾಗಿದೆ ಕೂಡ. ರಾಜ್ ಕೊನೆಯ ಬಾರಿ ರೇವಂತ ರಿವರ್ಸ್ ಶಾಟ್ ಹೊಳತ ದಾಖಲಿಸಲು ಪ್ರಯತ್ನವನ್ನು ಮಾಡ್ತಾರೆ. ಓಟಗಳು ಬರುತ್ತಲ್ಲ ಡಡ್ಬಾಲ್ಗಳ ಸೇರ್ಪಡೆ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 18 ಎಸೆಗಳ ಬಳಿಕ ಒಂದೆಡೆ 17 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ 18 ಎಸೆಗಳಲ್ಲಿ ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಎರಡು ಓಟಗಳ ಅವಶ್ಯಕತೆ 18 ಎಸೆಗಳಲ್ಲಿ. ವಿಜಯ್ ಹೆಸರಗದ ಚೆಂಡು ನಡುವೆ ಓಟಗಳು ಬರ್ತಾ ಇದ್ದಿತ್ತ. 1 ಓಟಗಳ ಸೇರ್ಪಡೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 1 ಓಟಗಳು ಬರಬೇಕಾಗಿದೆ 17 ಚೆಂಡುಗಳಲ್ಲಿ. KTR 11 ಒಂದೆಡೆ KB72 ವಿರುದ್ಧವಾಗಿ ಜಯವನ್ನು ಕಾಣುವಂಥ ಲೆಕ್ಕಾಚಾರಗಳ ನಡುವೆ ಯಶಸ್ಸಿನ ಹಂತವನ್ನು ಕಾಣುತ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನ ಒಂದೆಡೆ ರೇವಂತ ಮಾಡ್ತಾರೆ. ಓಟಗಳು ಬರುತ್ತಾ ಇಲ್ಲ. 18ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಪಂದ್ಯಾಟ ಈಗಾಗಲೇ ಸಮಬಲಗೊಂಡಿದ್ದು 1 ಓಟಗಳು ಬರಬೇಕಾಗಿದೆ 16 ಎಸೆತಗಳಲ್ಲಿ. ಮೂರನೆಯ ಬಾರಿ ಶಾಟ್ ಹೊಳತವನ್ನು ದಾಖಲಿಸಲು ಪ್ರಯತ್ನಗಳ ನಡುವೆ ತನ್ಮೂಲಕ ಬೌಂಡ್ರಿಯನ್ನು ರೇವಂತ ದಾಖಲಿಸಿದ್ರು. ಇಲ್ಲಿ KTR 11 KB72 ವಿರುದ್ಧವಾಗಿ ಜಯವನ್ನು ಕಾಣುತ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ.
ಪಂದ್ಯ ಬದಲಾವಣೆ ಕಂಡಾಗ ನಾವು ವೀಕ್ಷಕರನ್ನು ಕೂಡ ಬದಲಾವಣೆ ಕೊಂಡ್ಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಾರೂಕ್ ಪಾಷಾ ಹಾರೋಳ್ಳಿ ಕನಕ